ಆಗಲ್ಲ. ಹಾಗಂತ ನೀನೇನಾದ್ರೂ ಸೀರೆ ಉಟ್ಕೊಳಕ್ ಹೋಗ್ಬಿಟ್ಟಿಯ ಏನಾಗುತ್ತೆ? ಸೀರೆಲೆ ಮುಳುಗ್ ಹೋಗ್ತೀಯ. ಏನಾಯ್ತು ಇವಳಿಗೆ? ಅವಳು ನೋಡೋದಕ್ಕೆ ಯಾವನೋ ಗಂಡು ಬರ್ತಾ ಇದ್ದಾನೆ. ಈ ವಿಷಯ ನನ್ಗೆ ತಿಳಿಸಿರ್ಲಿಲ್ಲ. ಎಲ್ಲ ಒಳಗೆ ಮಾಡ್ತಾ ಇದ್ದಾಳೆ. ಯಾಕೆ? ಅಣ್ಣನ್ಗಳಿಗೂ ಸಿಕ್ಕಾಪಟ್ಟೆ ಜಗಳ ಆಯ್ತು. ಅಣ್ಣ ಅವಳನ್ನ ಕತ್ತಿಡ್ದ ಆಚೆ ತಳ್ತೀನಿ ಅಂತ ಹೇಳ್ದ. ಅದಕ್ಕೆ ಅವಳು ಬೇರೆ ಗಂಡು ಹುಡುಕೋತಾ ಇದ್ದಾಳೆ. ಗಾಡ್ ಇಸ್ ಗ್ರೇಟ್. ಸತ್ಯ, ಚಂಪಾ ಈ ಮನೆ ಬಿಟ್ಟು ಆಚೆ ಹೋದ್ರೆ ನಾನ್ ನೆಮ್ಮದಿಯಾಗಿರ್ತೀನಿ. ಮತ್ ನಾನು ಇವತ್ತಲ್ಲ ನಾಳೆ ನೀನು ಹೋಗ್ತೀಯಲ್ಲ. ಚಂಪಾ, ಚಂದ್ರಚೂಡ ಬಂದೇ ಬಿಟ್ಯಾ? ನೀ ಕರೆದ್ಮೇಲೆ ನಾ ಬರ್ದೇ ಇರ್ತೀನ. ಫೆಲೋ ಅಲ್ಲ ಬಫೆಲೋ ಅಲ್ಲ, ನನ್ನ ಹೆಸರು ಚಂದ್ರಚೂಡ. ನೀನೇನಾ ಗಂಡು? ನೀ ಚಂಪಾ ನೋಡೋದಕ್ಕೊಳ್ಳೆ ಪೊರ್ಕಿ ತರ ಇದ್ದಾನಲ್ಲೇ. ಹೌದ್ರಿ, ನಾ ಪೊರ್ಕಿ ರೌಡಿ. 1 ವರ್ಷದಿಂದ ತರಕಾರಿ ಮಾರ್ಕೆಟ್ ಅಲ್ಲಿ ನಾವಿಬ್ರು ಭೇಟಿ ಮಾಡ್ತಾ ಇದ್ವಿ. ಅವತ್ತಿಂದ ಇವತ್ತವರೆಗೂ ಪಟಾಯಿಸಿದ್ದಕ್ಕೆ ಇವತ್ತು ಕಂಕಣ ಬಲ ಕೂಡ ಬಂದಿದೆ. ಚಂಪಾ, ನೀನ್ ಇವನನ್ನ ಮದ್ವೆ ಆಗ್ತಾ ಇದೀಯಾ? ನಿನ್ಗೇನಾದ್ರೂ ಕಷ್ಟನಾ? ಚಂದ್ರಚೂಡ, ನಾನು ನೋಡೋದಕ್ಕೆ ಹೇಗ್ ಕಾಣ್ತಾ ಇದೀನಿ? ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಆದ್ರೆ ಹೆಣ್ಣೋಡ ಶಾಸ್ತ್ರ ಅಂದ್ರೆ ಇಷ್ಟು ಸಿಂಪಲ್. ಮತ್ತೇನ್ ಮಾಡ್ಬೇಕಿತ್ತು? ಅದೇ ನಾನು ಕಾಯ್ತಾ ಕೂತಿರ್ಬೇಕು, ನೀನ್ ನಾಚ್ಕೊಂಡ್ ಕಾಫಿ ತರಬೇಕು, ನಾನ್ ನಿನ್ನ ನೋಡ್ಬೇಕು, ನೀನ್ ನನ್ನ ನೋಡ್ಬೇಕು, ಆಗ್ಲೇ ತಾನು ಒಪ್ಕೊಳ್ಳೋದು. ಮೊದ್ಲೇ ಒಪ್ಪಾಗಿದೆಯಲ್ಲ. ಶಾಸ್ತ್ರಕ್ಕೋಸ್ಕರ ಇನ್ನೊಂದ್ಸಲಿ ಒಪ್ಕೊಳ್ಳೋಣ, ಇಲ್ಲಾಂದ್ರೆ ಗೋಬೆಗಳು ಕಣ್ ಬಿದ್ಬಿಡುತ್ತೆ. ಜಾತಿ ಚಂಪಲ್ದಿನಿಯವರೇ, ಬಾಗಿಲ ಬಳಿ ನಿಂತು ನಮಗೋಸ್ಕರ ಕಾಯ್ತಿರ್ಬೇಡಿ. ಇಂಥ ಡ್ರೀಮ್ ನೆಲ್ಲ ಕಾಣಕ್ ಹೋಗ್ಬೇಡಿ. ನಿಮ್ಮ ಚಂಪನ್ ನೋಡಕ್ಕೆ ಯಾರೋ ಗಂಡು ಬಂದಿದ್ದಾನೆ. ನಾನು ಈ ಮನೆ ಯಜಮಾನ ಕಣ್ರಿ. ಈ ಮನೆಯಲ್ಲಿ ನಡೆಯೋ ಆಗು ಹೋಗುಗಳ ಬಗ್ಗೆ ಇವ್ರು ಒಪ್ಪಿಗೆ ತಗೋಬೇಕು ಅನ್ನೋ ಪರಿಜ್ಞಾನ ಬೇಡವಾ? ಲೇ ಚಂಪಾ, ನಿನಗಿದೆ ಇರೋ. ಹಾವಿ, ಯಾವತ್ತಿದ್ರು ಚಂಪಾ ಮ್ಯಾರೇಜ್ ಮಾಡ್ಕೊಂಡು ಈ ಮನೆ ಬಿಟ್ಟು ಹೋಗೋಳು. ಅವಳ ಪರ್ಸನಲ್ ಮ್ಯಾಟರ್ ಅಲ್ಲಿ ನೀವ್ ಇಂಟರ್ಫಿಯರ್ ಆಗಕ್ ಹೋಗ್ಬೇಡಿ. ಚಂಪಾ, ಯಾರೇ ಅವನು ಸಿಕ್ಕಾಪಟ್ಟೆ ಕಿರಿಕಿರಿ ಮಾಡ್ತಾ ಇದ್ದಾನೆ? ನಾನು ಈ ಮನೆ ಯಜಮಾನ ಕಣಪ್ಪ. ಗಂಡಗಲಿ ಒಂದ್ಸಲ ಕಟ್ಟ ಕಡೆ ತುಂಡು ಪಾಂಡುರಂಗ ಗಂಡಗಲಿ. ನಾವು ಬಲಗೈಯಲ್ಲಿ ಲಾಂಗ್ ಇದ್ರೆ ಎಡಗಾಲ್ ಕಚಕ್ಕು, ಎಡಗೈಯಲ್ಲಿ ಲಾಂಗ್ ಇದ್ರೆ ಬಲಗಾಲ್ ಕಚಕ್ಕು. ಹೀಗೆ ತುಂಬಾ ಹೆಣ್ಗಳನ್ನ ಮಲಗಿಸಿದೀವಿ. ತಾವ್ ಯಾವತ್ ಫ್ರೀ ಇದ್ದೀರೋ? ಯಾಕಪ್ಪ? ತಲೆ ಎತ್ತಕ್ಕೆ. ಚಂಪಾ ಚಮಲೆ, ಇಂಥವ್ನೆಲ್ಲೇ ಪರಿಚಯ ಅದ ನಿನ್ಗೆ? ನಾನೇ ಮಾರ್ಕೆಟ್ ಅಲ್ಲಿ ನೋಡ್ದೆ, ಹಾಗೆ ಪಟಾಯಿಸ್ದೆ. ಲವ್ ಅಲ್ಲಿ ಬಿದ್ಲು, ಮನೆಗ್ ಬಾ ಅಂದ್ಲು, ನಾನು ಕರ್ದೆ, ಇವ್ರು ಬಂದ್ರು. ಏನೀಗ? ಲೇ ಚಂಪಾ ಚಮಲೆ, ಹೋಗಿ ಹೋಗಿ ಇಂಥ ಮಾನಭಾವನ್ ಮದುವೆ ಆಗ್ತೇನೆ. ನೀವೇ ತಾನೇ ಹೇಳಿದ್ದು ಈ ತಿಂಗಳೊಳಗೆ ನನ್ನ ಮನೆಯಿಂದ ಹೊರಗೆ ಹಾಕ್ತೀನಿ ಅಂತ. ಅದಕ್ಕೆ ನನಗ್ ಬೇಕಾದ ಹುಡುಗನ್ನ ನಾನೇ ಹುಡುಕೊಂಡಿದೀನಿ, ಮದುವೆನೂ ಆಗ್ತೀನಿ. ನೀವ್ ನನ್ನ ಈ ಮನೆಯಿಂದ ಹೊರಗೆ ಕಳ್ಸೋಷ್ಟರಲ್ಲಿ ನಾನೇ ಈ ಮನೆಯಿಂದ ಹಾಳಾಗಿ ಹೋಗ್ತೀನಿ. ಎಲ್ಲರೂ ಸೈಲೆಂಟ್ ಆಗಿದ್ದು ಬಿಡಿ, ಯಾರು ಮಾತಾಡಿ. ಯಾರು ಮಾತಾಡ್ತಾ ಇದ್ದಾರೆ? ಏನ್ ಹಾಗೆ ಗುರಾಯಿಸ್ತಾ ಇದ್ಯಾ? ನನ್ ಮುಖದಲ್ಲಿ ಕೋತಿ ಕುಡಿತಾ ಇದ್ಯಾ? ನಿನ್ನ ಪ್ರೀತಿ ರೀತಿ ನೀತಿ ರಿವಾಜುಗಳು ಏನಿದ್ರು ನಮ್ಮ ಮನೆಯ ಗೇಟಿಂದ ಆಚೆ ಇರಲಿ, ಮನೆ ಒಳಗಡೆ ಅಲ್ಲ. ಅವರು ನೀರ್ ಕುಡಿಬೇಕು ಅಂತ ಅದಕ್ಕೆ ಕರ್ಕೊಂಡ್ ಬಂದೆ. ನೀರಿನ ದಾನ ಶ್ರೇಷ್ಠ ದಾನ. ನಿನಗೆ ನೀರನ್ನ ಕೊಡ್ಲೇಬೇಕು ಅನ್ಸಿದ್ರೆ ಆ ವೈನ ಗೇಟಿಂದ ಆಚೆ ನಿಲ್ಸಿ ಬಿಂದಿಗೆನಲ್ಲಿ ನೀರ್ ತಗೊಂಡೋಗಿ ಸುರಿದಿದ್ರೆ ಕುಡ್ಕೊಂಡು ಹೋಗಿರೋ. ಏನಪ್ಪಾ ಇವತ್ತಾದ್ರೂ ಬಿಡುವಾಗಿದ್ಯಾ? ದುಡಿಯ ಗಂಡ್ಸು ಕಣ, 360 ದಿನನೂ ಬಿಸಿ. ಅವ್ನಿಗೇನೋ ಕುಡಿಯಕ್ ನೀರಂತೆ ಕೊಟ್ಟು ಕಳಿಸ. ನೀನೇನು ಕೆನೆ ಕಾಫಿನೇ ಮಾಡ್ಕೊಡ್ತೀನಿ. ಎಷ್ಟು ಚೆನ್ನಾಗಿದೆಯಪ್ಪ ಈ ಜೋಡಿ. ಕಣ್ತುಂಬ ನೋಡ್ತಾ ಇದ್ರು ತೃಪ್ತಿನೇ ಆಗ್ತಾ ಇಲ್ಲ. ಚಂಪಾ, 9 ತಿಂಗಳೊಳಗೆ ನನ್ಗೆ ಮೊಮ್ಮಗನ ಎತ್ಕೊಡ್ತೀಯೇನೆ? ಹೋಗುತ್ತೆ, ನಾಚಿಕೆ ಆಗುತ್ತೆ. ಚಂಪಾ, ನಿಮ್ಮಿಬ್ರು ಜೋಡಿ ಮೇಡ್ ಫಾರ್ ಈಚ್ ಅದರ್. ಯು ಆರ್ ರಿಯಲಿ ಲಕ್ಕಿ. ನನ್ನ ದುಃಖನ ಅದು ಯಾರ ಹತ್ರನಪ್ಪ ಹೇಳ್ಕೊಳ್ಳಿ. ಪಾಂಡುರಂಗ, ನನಗೆ 200 ರೂಪಾಯಿ ಕೊಟ್ರೆ 10 ನಿಮಿಷ ನಿನ್ ದುಃಖ ಕೈತೀನಪ್ಪ. ಹಾರ ಬದಲಾಯಿಸ್ಕೊಳ್ಳೋಣ, ಹೋಗೋಣ ಚಂಪಾ. ಚಂದ್ರಚೂಡ, ಒಂದು ಹೆಜ್ಜೆ ಆಚೆ ಇಟ್ರೆ ಕಾಲು ಮುರಿದು ಬಿಡ್ತೀನಿ. ನಿನ್ನ ಬಗ್ಗೆ ಎಲ್ಲಾ ಡೀಟೇಲ್ ಕಲೆಕ್ಟ್ ಮಾಡ್ಕೊಂಡ ಬಂದಿದ್ದೀನಮ್ಮ. ನಾಗರ ಬಾವಿಲಿ ಆಫ್ ಮರ್ಡರ್ ಕೇಸಲ್ಲಿ ಫಿಟ್ ಆಗಿದೆಯಲ್ಲ, ನೋಡೋದ್ರ ಪೇಪರ್ಸ್. ಜಯನಗರದ ಕಡೆ ಬ್ಲಾಕ್ ಅಲ್ಲಿ ರಮ್ಯಾ, ಅವಳನ್ನ ನೀನು ಮದುವೆ ಮಾಡ್ಕೊಂಡಿದ್ದು, ಅವಳಿಗೊಂದು ಮಗು ಕೊಟ್ಟಿದ್ದು, ಆಮೇಲೆ ಅವಳು ಬಿಟ್ಟಿದ್ದು, ಅವಳು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದು, ಆ ಪೇಪರ್ ಇಲ್ಲಿ ಇಟ್ಟಿದ್ದೀನಿ ನೋಡು. ಅಯ್ಯೋ ಅಯೋಗ್ಯ ಅಲ್ಲ ಪಂಗ. ಒಂದು ಮದುವೆ ಆಗಿದ್ರು ಇನ್ನೊಂದು ಮದುವೆ ಆಗೋದಕ್ಕೆ ಅಂತ ಹೊರಟಿದ್ದಲ್ಲ. ನಾನ್ ನಿನ್ನ ಸುಮ್ಮನೆ ಬಿಡ್ತೀನಿ. ಲೇಪಂದು ಬಿಡ, ನನ್ನ ಬಿಡಲ್ಲ. ನಾನು ನಿನ್ನ ಹಿಡ್ಕೊಂಡೇ ಇಲ್ಲಪ್ಪ. ಇನ್ಸ್ಪೆಕ್ಟ್ರೆ, ಸರಿಯಾದ ಸಮಯಕ್ಕೆ ಬಂದು ನನ್ನ ಕಾಪಾಡ್ಬಿಟ್ರಿ. ತುಂಬಾ ಥ್ಯಾಂಕ್ಸ್. ಹೇಗಾದ್ರೂ ಮಾಡಿ ಮದುವೆ ನಿಲ್ಸು ಅಂತ ಪಾಂಡುರಂಗ ಕೇಳ್ಕೊಂಡಿದ್ದಮ್ಮ, ಅದಕ್ಕೆ ಈ ವೇಷ ಹಾಕೊಂಡು ಬಂದಿದ್ದೀನಿ. ಅಂದ್ರೆ ನೀವು? ನಾನಮ್ಮ ಬೆಳ್ಳುಳ್ಳಿ ನಾಗ.